ಬಗ್ಗೆ ನಾವು ಹೇಳ್ಬೇಕು ಅಂದ್ಕೊಂಡಿವಿ. ಸ್ವಲ್ಪ ಈ ಮಿಷನ್ ಬಗ್ಗೆ ಏನಾಯ್ತಂದರೆ ಕೂಲಿ ಕೊರತ ನಾಟು ಚೆನ್ನಾಗಿರ್ತತೆ. ಆಯಿತು 5 ಸಾಲು ನಾಟು ಚೆನ್ನಾಗಿರ್ತತೆ. ಇದ್ರ ಬಗ್ಗೆ ಮೇಂಟೆನೆನ್ಸ್ ಅಂದರೆ ಕಿತ್ತೋದು ಉಳಿತತೆ, ನಾರು ಸಸಿ ತೊಗೊಂಬರೋದು ಉಳಿತತೆ, ಕಟ್ಟೋದು ಉಳಿತತೆ. ಕಟ್ಟೋದು ಇದ್ದರೆ ಮತ್ತೆ ಎಲ್ಲ ಸಮಸ್ಯೆಗಳೆಲ್ಲ ತೇಟಾಗಿ ನೀರು ಒಂದೇ ಸಾರು ಬಂದರೆ ಎಲ್ಲ ಪ್ರಾಬ್ಲಮ್ ಆಗಿ ರೊಕ್ಕಗಳು ಹೆಚ್ಚಿಗೆ ಹೋಗಿ ಕೂಲಿ ಕೊರತ ಹೆಚ್ಚಿಗೆ ಬರ್ತತಲ್ಲ. ಅದ್ರ ಬಗ್ಗೆ ನಾವು ಸ್ವಲ್ಪ ರಾಲಿ ಕಂಪ್ನಿಯವ್ರು ತಂದು ಮಿಷನ್ ಓಡಿಸ್ತಾ ಇದ್ದೀವಿ. ನೀವೆಲ್ಲರೂ ನೋಡಿ ಈ ಮಿಷನ್ ನೋಡಿ ಎಲ್ಲರೂ ನೀವು ಇದೇ ಥರ ಇರಬೇಕಂತ ನಮ್ಮ ಆಲೋಚನೆಗಳು ಇದಾವೆ. ನೀವು ನೋಡಿದವರೆಲ್ಲ ಕಲಿತು ಚೆನ್ನಾಗಿ ಈ ಮಿಷನ್ ರಾಲಿ ಮಿಷನ್ ತಗೊಂಡು ನಮ್ಮಂತೆ ನೀವು ನಡೀಲಂತ ನಾವು ಆಲೋಚನೆ ಮಾಡಿ ರೈತರಿಗೆ ಹೇಳ್ತಿದ್ದೀವಿ. ರೈತಿಗೆ ಇನ್ನೊಂದು ಸಮಸ್ಯೆ ಏನಾಯ್ತಂದರೆ ಕೂಲಿ ಕೊರತ 5,000ಲಿಂದ 8,000, 8,000ಲಿಂದ 10,000 ಹೋಗ್ತತೆ. 10,000 ಆದಾಗ ರೈತಿಗೆ ಇಬ್ಬಂದು ಇರ್ತತೆ. ನೀರು ತರಬೇಕು, ಅವ್ರಿಗೆ ಕುಡಿಸ್ಬೇಕು, ದಾರಿ ಕೊಡಬೇಕು, ಹುಲ್ಲು ಕೊಡಬೇಕು, ಎಲ್ಲ ಸಮಸ್ಯೆ ತಪ್ಪಾಗೈತೆ. ಇದ್ರ ಬಗ್ಗೆ ಮನೆಯವ್ರು 3 ಇದ್ದರೆ ಆರಾಮ್ ನೋಡ್ಕೋಬೋದು. 5 ಎಕರೆಲಿಂದ 15 ಎಕರೆಲಿಂದ ತಗೋಬೋದು. ಇನ್ನು ದೊಡ್ಡವರಾದ್ರೆ ತಗೋಬೋದು, ಇನ್ನು ಚಿಕ್ಕವರಾದ್ರೂ ಕೂಡ 2 ಎಕರೆ 3 ಎಕರೆ ಆದರೂ ಕೂಡ ತಗೋಬೋದು, ಏನು ಇಬ್ಬಂದಿಲ್ಲ. ಇದ್ರ ಮಾಹಿತಿ ಏನಂದರೆ ಚೆನ್ನಾಗಿರ್ತತೆ. ದಿನ 4 ಎಕರೆಲಿಂದ 5 ಎಕರೆ ಹೊಡಿತೀವಿ. ಮನೆಗೆ 3 ಇದ್ದರೆ ಕೆಲಸ ನಡೆದೋಗ್ತತೆ, ಚೆನ್ನಾಗಿರ್ಬೋದು, ಏನು ಪ್ರಾಬ್ಲಮ್ ಇರೋಲ್ಲ. ನಮ್ಮನ್ನು ನೋಡಿ, ನಮ್ಮ ಹೊಲನ, ನಮ್ಮ ಕತೆನ, ನಮ್ಮೆಲ್ಲರೂ ನೋಡಿ ನೀವೆಲ್ಲ ಆಶೀರ್ವಾದಿಸ್ಬೇಕಂತ ಚೆನ್ನಾಗಿ ಹೇಳ್ತಿದ್ವಿ. ಸ್ವಲ್ಪ ಟ್ರೈ ಅನ್ಕೊ ಮಿಷನ್ ನಾಟು ಇದಕ್ಕೆ ಸರ್ವಿಸಿಂಗ್ ಇರ್ತದೆ. ಬರ್ತಾರ 2 ಸಾರಿ 3 ಸಾರಿ ನೋಡ್ತಾರ, ಸಸಿ ನೋಡ್ತಾರ. ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ತಗೊಂಡ್ರೆ ಅವ್ರು ದೂರ, ನಾವು ಹತ್ತಿರ ಬರೋದು ಹೆಂಗೆ ಏನು ಅಂತ ಆಲೋಚನೆಗಳು ಇರ್ತಾವಲ್ಲ, ಅದ್ರ ಬಗ್ಗೆ ನೀವೇನು ಅನವಸರ ಮಾಡೋಂಗಿಲ್ಲ. ರ್ಯಾಲಿ ಕಂಪ್ನಿದು 2 ಲೀಟ್ರ್ ಮಂದಿಗೆ 2 ಲೀಟ್ರ್ ಪೆಟ್ರೋಲ್ಗೆ ಎಲ್ಲ ಕಂಪ್ಲೀಟ್ 2 ಎಕರೆ ಹೊಲ ಸಕ್ಸಸ್ ಆಗ್ತದೆ. ಅದ್ರ ನೋಡಿ ನೀವೆಲ್ಲರೂ ಮಾಡ್ರಿ ಅಂತ ನಮ್ಮ ಕೊರಕೆ ನಮ್ಮಿದಾಗೈತೆ ಅಂತ ಹೇಳ್ತಿದ್ದೀವಿ. 3 ಸೀಸನ್ಗೆ ಈ ಗಾಡಿ ರೇಟ್ ಎಂಟು ಅದರೊಳಗೆ 30 ಎಕರೆ ಹಾಕಿವಿ ಅನ್ಕೋ, 1 ಸಾರಿ ಬರ್ತತೆ. 2ನೇ ಬೆಳಿಗ್ಗೆ 2ನೇ ಸಾರಿ ಹೋಗ್ಬಿಡ್ತತೆ. 3ನೇ ಸಾರಿ ನಮ್ಮ ಕಂತುಗಳೆಲ್ಲ ಗಾಡಿ ಕಂತೆಲ್ಲ ಬಗೆರಿರ್ತತೆ, ಆಮೇಲೆ ನಮ್ಮ ಉಳಿತೈತೆ. ಅದ್ರ ಬಗ್ಗೆ ನೀವು ಆಲೋಚನೆ ಮಾಡಿ ರೈತರೆಲ್ಲ ಸ್ವಲ್ಪ ಈ ವಿಡಿಯೋ ನೋಡಿ ಎಲ್ಲರೂ ಚೆನ್ನಾಗಿ ಮಾಡಿ ಆಂಧ್ರ ಕರ್ನಾಟಕದಾಗಲ್ಲಿ ನೀವೆಲ್ಲ ಒಳ್ಟಂಗೆ ಮಾಡಿದರೆ ಸಾಕು. ರ್ಯಾಲಿ ಕಂಪ್ನಿಯವ್ರ ಮಿಷನು ಬೇಯಿಸಿರ್ತದಂತ ನಮ್ಮ ಮಕ್ಕಳು.